ನಮಸ್ಕಾರ ವೀಕ್ಷಕರೇ, ಈ ಸುದ್ದಿ ಸಂವಾದ ಪಿಂಚಣಿ ಬವಣೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಘವ್ ಶೆಟ್ಟಿ ಅವರೇ, ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಮಂಜೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನದ 10% ಮತ್ತು ತುಟ್ಟು ಭತ್ಯೆಯ 10% ಹಣ ಕಡಿತಗೊಳಿಸಿ ಅಷ್ಟೇ ಮೊತ್ತವನ್ನು ಸರ್ಕಾರ ಸಂದಾಯ ಮಾಡುತ್ತದೆ. ನೌಕರರಿಗೆ ಶಾಶ್ವತ ನಿವೃತ್ತಿ ಸಂಖ್ಯೆ ನೀಡಿ ಪಿಂಚಣಿ ನಿಧಿ ನಿಯಂತ್ರಣದ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಯೋಜನೆಯ ಉಸ್ತುವಾರಿ ವಹಿಸಿದೆ. ಈ ಪ್ರಾಧಿಕಾರ ಬೇರೆ ಬೇರೆ ಕ್ಷೇತ್ರಗಳ ಪಿಂಚಣಿ ಯೋಜನೆಯನ್ನ ನೋಂದಾಯಿಸಿ ಟ್ರಸ್ಟ್ ಸ್ಥಾಪಿಸಿ ಕಾಲಕಾಲಕ್ಕೆ ಯೋಜನೆಯ ರೂಪುರೇಷೆಯನ್ನ ವಿಮರ್ಶಿಸಿ ಬದಲಾಯಿಸುವ ಅಧಿಕಾರ ಪ್ರಾಧಿಕಾರಕ್ಕಿದೆ. ನೂತನ ಪಿಂಚಣಿ ಯೋಜನೆಯಿಂದ ನೌಕರರಿಗೆ ನಿಜಕ್ಕೂ ತೊಂದರೆ ಆಗ್ತದೆ. ಷೇರುಪೇಟೆಯಲ್ಲಿ ನೌಕರರ ಹಣ ಹೂಡಿಕೆ ತಪ್ಪು, ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಪುನರಾರಂಭಿಸಬೇಕು ಅನ್ನುವಂಥದ್ದು ಮಂಜೇಗೌಡರ ಇತ್ತೀಚಿನ ಹೇಳಿಕೆ. ಅಂದ್ರೆ ಅವ್ರು ಹೇಳುವ ಪ್ರಕಾರನೇ ಹೇಳುವುದಾದ್ರೆ, ಷೇರುಪೇಟೆ ಅನ್ನುವಂಥದ್ದು ಅದಕ್ಕೆ ಒಂದು ವರ್ಗ ಇದೆ. ಷೇರುಪೇಟೆಯಲ್ಲಿ ಹಣವನ್ನ ಹೂಡುವಂತ, ಹಣವನ್ನ ಪಡ್ಕೊಳ್ಳುವಂತ ಅಥವಾ ಅದರಿಂದ ಲಾಭ ನಷ್ಟವನ್ನು ಲೆಕ್ಕಾಚಾರ ಮಾಡುವಂತ ಒಂದು ವರ್ಗ ಇದೆ. ಆ ವರ್ಗ ವ್ಯಾಪಾರಿ ವರ್ಗವಾಗಿದೆ, ನಾವು ನೌಕರ ವರ್ಗವಾಗಿದ್ದೇವೆ. ಅದರಿಂದಾಗಿ ಈ ಯೋಜನೆಯನ್ನ ರದ್ದುಪಡಿಸಬೇಕು ಅನ್ನುವಂಥದ್ದು ಮಂಜೇಗೌಡರು ಇತ್ತೀಚೆಗೆ ಕೊಟ್ಟಂತ ಒಂದು ಹೇಳಿಕೆ. ಬಹುಶಃ ಈ ಯೋಜನೆ ಜಾರಿ ಆದಾಗ ಅಲ್ಲಿ ಕಂಡು ಬಂದಂತ ನ್ಯೂನತೆಗಳನ್ನ, ನೀವು ಈಗಾಗಲೇ ಕಂಡುಕೊಂಡಂತ ನ್ಯೂನತೆಗಳನ್ನ ಒಂದಷ್ಟು ವಿವರಿಸಬಹುದಾ? ಈಗ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ಟೈರ್ 1 ಸಿಸ್ಟಮ್ ನ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ, ಟೈರ್ 2 ಸಿಸ್ಟಮ್ ನ ಪ್ರಕಾರ ಖಾಸಗಿ ಅಥವಾ ಸಾರ್ವಜನಿಕರಿಗೆ ಅಂತ ಹೇಳಿದೆ. ಈ 1 ಅಥವಾ 2, ಟೈರ್ 1 ಟೈರ್ 2 ಅಂತಿದೆ. ಅದೇ ರೀತಿ ನಿಮ್ಗೆ ಒಂದು ಭದ್ರತೆಗಾಗಿ ನಿಮ್ಗೊಂದು ಶಾಶ್ವತ ಸಂಖ್ಯೆಯನ್ನ ನಿಮ್ಗೊಂದು ನಿವೃತ್ತಿ ಆಗೋದು ಮೊದಲೇ ನೀವು ಸೇವೆಗೆ ಸೇರಿದಾಗಲೇ ನಿಮ್ಗೊಂದು ಶಾಶ್ವತ ನಿವೃತ್ತಿ ಸಂಖ್ಯೆಯನ್ನು ಕೊಡ್ತಾ ಇದ್ದೇವೆ. ಅದರ ಮೂಲಕ ನಿಮ್ಮ ಹಣಕ್ಕೆ ಒಂದು ಭದ್ರತೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಬಗ್ಗೆ ಅಥವಾ ಇದನ್ನ ಎಷ್ಟರ ಮಟ್ಟಿಗೆ ಜನ ಪಡ್ಕೊಂಡಿದ್ದಾರೆ? ಈಗಾಗಲೇ ಸೇವೆಯಲ್ಲಿರುವಂತವರು ಈ ಎನ್ಪಿಎಸ್ ಕಾರ್ಡ್ ಅನ್ನ ಎಷ್ಟು ಜನರಿಗೆ ಸಿಕ್ಕಿದೆ, ಅಥವಾ ಈ ಎನ್ಪಿಎಸ್ ಟೈರ್ 1 ಸಿಸ್ಟಮ್ ನಲ್ಲಿ ಯಾವ ರೀತಿಯಲ್ಲಿ ವಿನಿಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತೀರಾ? ಪ್ರಾನ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಪ್ರಾನ್ ಕಾರ್ಡ್, ಆ ಪ್ರಾನ್ ಕಾರ್ಡ್ ಎಟಿಎಂ ಕಾರ್ಡ್ ಸೈಜ್ ಅಲ್ಲಿ ಇದೆ. ಇದು ಎನ್ಪಿಎಸ್ ನೌಕರರಿಗೆ ಜೀವಾಳ ಅಂದ್ರೆ ಇದೆ. ಅದೇ, ನೀವು ಸರ್ಕಾರ ನೌಕರಲ್ಲಿದ್ದೀರಿ, ನಿಮ್ಗೆ ಒಂದು ಕಾರ್ಡ್ ನ ಮೂಲಕ ನಿಮ್ಮ ಹಣ ಎಷ್ಟು ಕೋಟ್ಯಾಂತರ ರೂಪಾಯಿ ಇರ್ಬೋದು ಅಥವಾ ಲಕ್ಷಾಂತರ ರೂಪಾಯಿ ಇರ್ಬೋದು, ಏಕಗಂಟಿನಲ್ಲಿ ನಿಮ್ಗೆ ಈ ಕಾರ್ಡ್ ನಿಮ್ಗೆ ನಿವೃತ್ತಿ ಆದ ನಂತರ ನೀವು ಹೋಗಿ ಎಟಿಎಂ ಕಾರ್ಡ್ ನ ರೀತಿಯಲ್ಲಿ ಅದನ್ನು ಪಡೆಯಬಹುದು ಅನ್ನುವಂಥದ್ದು ಇದೆ. ಎಟಿಎಂ ಕಾರ್ಡ್ ಅಂತ ಎಟಿಎಂ ಕಾರ್ಡ್ ಹಾಕಿ ನೋಡಿದ್ದಾರೆ, ಏನು ಸಿಗ್ಲಿಲ್ಲ. ಎಟಿಎಂ ಕಾರ್ಡ್ ತರ ಅಷ್ಟೇ, ಎಟಿಎಂ ಕಾರ್ಡ್ ಅಲ್ಲ. ಈಗಾಗಲೇ ನಿಮ್ಮ 10% ಹಣವನ್ನ ಕಟ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದಕ್ಕೆ ಅಥವಾ ನಿಮ್ಮಲ್ಲಿ ಸಂಬಳವನ್ನ ಪಾವತಿಸುವಂತ ಇಲಾಖೆಯ ಮುಖ್ಯಸ್ಥರುಗಳು ಅಲ್ಲಿಂದ ಕಡಿತಗೊಳಿಸಿ 10% ಅನ್ನ ಕೊಡಬೇಕು. ಅದನ್ನಲ್ಲಿ ವಿನಿಯೋಗ ಆಗಬೇಕು. ಟೈರ್ 1 ಸಿಸ್ಟಮ್ ನಲ್ಲಿ ಇದು ಮುಂದುವರಿತಾನೆ ಹೋಗ್ಬೇಕು. ಇದು ಆಗ್ತಾ ಇದೆಯಾ? ಈ 2006 ಇಂಪ್ಲಿಮೆಂಟ್ ಆಗಿದ್ದು 2009-10ರಲ್ಲಿ. ಆದ್ರೆ ಹಿಂದೆ ಏನಿದೆ ಅದು ಬ್ಯಾಕ್ಲಾಗ್ ಅಂತ ಬರ್ತದೆ. ಆ ಅಮೌಂಟ್ ಅನ್ನ ಈಗ ಕೂಡ ಇದೇ ಸ್ಯಾಲರಿ ಕಟ್ ಮಾಡ್ತಾ ಇದ್ದಾರೆ ಎಟ್ ಎ ಟೈಮ್. ಬ್ಯಾಕ್ಲಾಗ್ ಅಮೌಂಟ್ ಪ್ಲಸ್ ಅರಿಯರ್ಸ್ ಅಮೌಂಟ್ ಅನ್ನ ಹಿಂದೆ 2006ರಲ್ಲಿ ಕಟ್ ಮಾಡದಿದ್ದನ್ನು 2010ರಿಂದ ಕಟ್ ಮಾಡ್ತಾ ಇದ್ದಾರೆ. ಡಬಲ್ ಅಮೌಂಟ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದಂತ ಹೇಳಿದ್ರೆ, ಇದು ಸೆಂಟ್ರಲ್ ಗವರ್ಮೆಂಟ್ 2004ರಲ್ಲಿ ಏನು ಒಂದು ಕಾರ್ಯಾದೇಶದ ಮೂಲಕ ಪ್ಲಾನ್ ಮಾಡಿದೆ. ಬಟ್ ಇದು ಇಂಪ್ಲಿಮೆಂಟ್ ಆಗಿರುವಂತದ್ದು 2010ರಲ್ಲಿ ಸೆಪ್ಟೆಂಬರ್ 21 ಡೇಟಿಗೆ ಇಂಪ್ಲಿಮೆಂಟ್ ಆಗಿರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ ಕಾನೂನಾಗಿ ಜಾರಿಗೆ ಬಂದದ್ದು ಅಥವಾ ಅದರ ಆದ್ರೆ ಇದು ಮುಖ್ಯವಾಗಿ ಇಂಪ್ಲಿಮೆಂಟ್ ಆಗಿದ್ದು PFRDA ಬಿಲ್ ಮೂಲಕ. ಅದು ಮಸೂದೆಯನ್ನ ಮಾಡಿ, ಆ ಮಸೂದೆ ಅಂಗೀಕಾರ ಆಗಿದ್ದು, ಮಸೂದೆ ಮಾಡಿದ್ದು 2003ರಲ್ಲಿ, ಆ ಮಸೂದೆ ಅಂಗೀಕಾರವಾದ್ದು 2013ರಲ್ಲಿ. ಆ ಮಸೂದೆ ಅಂಗೀಕಾರ ಆಗ್ಬೇಕಾದ್ರೆ ಮುಂಚೆನೆ ಇದನ್ನ ಯೋಜನೆಯನ್ನು ಜಾರಿಗೆ ತರಿದ್ದಾರೆ. 2013ರಲ್ಲಿ ಮಸೂದೆ ಅಂಗೀಕಾರ ಆಗಿರೋದು. ಇದನ್ನು ಪೂರ್ವಾನ್ವಯ ಆಗುವಂತೆ ಜಾರಿ ತಂದಿದ್ದಾರೆ. ಪೂರ್ವಾನ್ವಯ ಆಗುವಂತೆ ನಮ್ಮ ಅಮೌಂಟ್ ಅನ್ನ ಅರಿಯರ್ಸ್ ರೂಪದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಅಲ್ಲ, ಎರಿಯರ್ಸ್ ರೂಪದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಸರಿ, ಈಗ ನಾನು ಹೇಳುವಂತದ್ದು 10% ಹಣವನ್ನ ಕಟ್ ಮಾಡಲಾಗ್ತದೆ. ಅದೇ ರೀತಿ 10% ಹಣವನ್ನ ನಿಮ್ಮ ಇಲಾಖೆಯ ಮುಖ್ಯಸ್ಥರು ಜಮಾ ಮಾಡಬೇಕು. ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ನಿಯಮಾವಳಿಗಳಿದೆ. ಅದಕ್ಕೆ ಆಗ್ತಾ ಇದೆಯಾ? S4 ಮತ್ತು S5 ಫಾರ್ಮೆಟ್ ಅನ್ನ ಯಾರು ಫಿಲ್ ಮಾಡಿ ಕೊಡ್ಲಿಲ್ಲ ಅವರಿಗೆ ಆ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನಿದೆ ಅದು ಸಿಗುದಿಲ್ಲ. S4 S5 ಅನ್ನ ಈಗ ಒಬ್ಬ ನೌಕರ ಹೊಸದಾಗಿ ಸೇರಿರ್ತಾನೆ, ಅಥವಾ 2012ರಲ್ಲಿ ಅಥವಾ 2014ರಲ್ಲಿ 15ರಲ್ಲಿ ಒಬ್ಬ ಯೋಜನೆಗೆ ಬಂದಿದ್ದಾನೆ, ಸರ್ಕಾರ ನೌಕರಿಗೆ ಬಂದಿದ್ದಾನೆ. ಅವನಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆಗಳನ್ನು ಅದು DDOಗಳು ಮಾಡಬೇಕು. ಇಲ್ಲಿ NPS ನ ಬಗ್ಗೆ ಮಾಹಿತಿ ಯಾರಿರ್ಬೇಕಂದ್ರೆ, ಒಂದು ಯಾರು ನಮ್ಮ ಸಂಬಳವನ್ನು ಮಾಡ್ತಾರೆ ಆ ಕೇಸ್ ವರ್ಕರ್, ಇನ್ನು ನಮ್ಮ ವೇತನಾಧಿಕಾರಿಗಳು, ಅವರಿಗೆ ಗೊತ್ತಿರಬೇಕು. ಮತ್ತೆ ನಾವು ಯಾವ ಟ್ರೆಷರಿಯಿಂದ ಸಂಬಳವನ್ನು ಪಡೆಯುತ್ತೇವೆ ಅಲ್ಲಿ ಮಾಹಿತಿ ಇರಬೇಕು. ಇನ್ನು ರಾಜ್ಯದಲ್ಲಿ NPS ಸೆಲ್ ಅಂತ ಇದೆ, ಅಲ್ಲಿ ಮಾಹಿತಿ ಇರಬೇಕು.
ಆದ್ರೆ ನಮ್ಮದು NPS ನೌಕರರ ದುರಾದೃಷ್ಟ ಅಂದ್ರೆ ಇಲ್ಲಿಯೂ ಕೂಡ NPS ನೌಕರರ ಬಗ್ಗೆ ಮಾಹಿತಿ ಇಲ್ಲ. ನಾವೀಗ NPS ನೌಕರರ ಮಾಹಿತಿಯನ್ನು ಪಡಿಬೇಕಾದ್ರೆ ಕಚೇರಿಗೆ ಅಲ್ದದ್ದುಂಟು, ಅಷ್ಟಿಷ್ಟಲ್ಲ. ಕೊನೆಗೆ ನಮಗೆ NPS ಕರ್ನಾಟಕ ರಾಜ್ಯದಲ್ಲಿ 1,51,565 ಜನ NPS ನೌಕರರಿದ್ದಾರೆ ಅಂತ ತಿಳ್ಕೊಂಡಿದ್ದು ಇತ್ತೀಚೆಗೆ. ನಾವು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಒಂದನೇದಾಗಿ. ಎರಡನೇದಾಗಿ ಉಡುಪಿ ಜಿಲ್ಲೆಯಲ್ಲಿ 3,000 ಜನ NPS ನೌಕರರಿದ್ದಾರೆ. ನಿಗಮ ಮಂಡಳಿಗಳು, ಸರ್ಕಾರಿ ನೌಕರರು ಯಾರೆಲ್ಲ NPS ಅಡಿಯಲ್ಲಿ ಈ ಸರ್ಕಾರದ ಸೇವೆಯಲ್ಲಿ ಬರ್ತಾರೋ ಅವರೆಲ್ಲರೂ 3,000 ಜನ ಉಡುಪಿ ಜಿಲ್ಲೆಯಲ್ಲಿ NPS ಜನ ಏನು ಲಕ್ಷ ಎಂಪ್ಲಾಯೀಸ್ ಇದ್ದೀವಿ. ನಮ್ಮನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಸ್ಯಾಲರಿ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಇರುವಂತದ್ದು NPS ಸೆಲ್ ನಲ್ಲಿ 2 ರಿಂದ 3 ಜನ ಎನ್ನುವ ಮಾಹಿತಿ ನಮ್ಗೆ ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ರಾಜ್ಯಕ್ಕೆ ಸೇವೆ ಕೊಡ್ಲಿಕ್ಕೆ 1.5 ಲಕ್ಷ ಜನರಿಗೆ ಕಡಿಮೆ ಅಂದ್ರೂ 100, 200, 300 ಜನ ಬೇಕಿತ್ತು. ಅಲ್ಲ, ಮತ್ತೊಂದು ಇಲ್ಲಿ ಒಂದೇನಂತ ಹೇಳಿದ್ರೆ ಸರ್ಕಾರಿ ನೌಕರರ ವೇತನದಲ್ಲಿ ಕಟಾವಣೆ ಮಾಡಿದ ಹಣವನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ನಮ್ಮ ಹಣಕ್ಕೆ ಭದ್ರತೆ ಇಲ್ಲ ಅಂತೇಳಿ. ಅದೇ ರೀತಿ ಮತ್ತೊಂದು ಏನಂದ್ರೆ ಸಿ ದರ್ಜೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಕೂಡ ಹೂಡಿಕೆ ಮಾಡಲಾಗುವುದು, ಜಿ ದರ್ಜೆ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲಾಗುವುದು ಅಂತ ಒಂದು ಪ್ರಸ್ತಾವನೆ ಕೂಡ ಇದೆ. ಇದು ಈಗ ನೀವು ಈ ಯೋಜನೆಗೆ ಒಳಪಟ್ಟಂತ ನೌಕರರು, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಸಿಕ್ಕಿದ್ಯಾ? ಆ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಈಗ ನಾವು ನಮ್ಮ 60 ವರ್ಷದ ನಂತರದ ಜೀವನವನ್ನು ನಾವು ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಯೋಜನೆಯಿಂದ ಈಗಾಗಲೇ ಮೃತಪಟ್ಟವರು ಸಾಕಷ್ಟು ಜನ NPS ನೌಕರರಿದ್ದಾರೆ. ಅಂದ್ರೆ ಒಂದು 400-500 ಜನಕ್ಕಿಂತ ಹೆಚ್ಚು NPS ನೌಕರರು ಈಗಾಗಲೇ ಮೃತಪಟ್ಟಿದ್ದಾರೆ. 100 NPS ನೌಕರರು ಆಲ್ರೆಡಿ ನಿವೃತ್ತರಾಗಿದ್ದಾರೆ. ಆ ನಿವೃತ್ತಿ ಹೊಂದಿದವರಿಗೆ ಯಾರಿಗೂ ಪೆನ್ಷನ್ ಫಿಕ್ಸ್ ಆಗಲಿಲ್ಲ. ಪೆನ್ಷನ್ ಫಿಕ್ಸ್ ಆಗಿದ್ರೂ ಕೂಡ ಅದು 1,000 ಒಳಗೆ ಫಿಕ್ಸ್ ಆಗಿದೆ. ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ವ್ಯಕ್ತಿ 60 ವರ್ಷ ದಾಟಿದವನು 1,000 ರೂಪಾಯಿಯನ್ನ ಪೆನ್ಷನ್ ಹಿಡ್ಕೊಂಡು ಬದುಕುದಾದ್ರೆ ಹೇಗೆ? ಅವನು ಜೀವಮಾನ ಇಡೀ ಸರ್ಕಾರಿ ನೌಕರಿ ಮಾಡ್ಕೊಂಡು ಬಂದವನು. ನಮ್ಗೆ ಸರ್ಕಾರದ ಈ ವೃದ್ಧಾಪ್ಯ ಯೋಜನೆಗಳು ಇಂಥದ್ದೇನಂದ್ರೆ ಇದೆಲ್ಲ ಕೂಡ 1,000 ರೂಪಾಯಿಗೆ ನಮ್ಗೆ ಸಿಗ್ತದೆ. ಅಂದ್ರೆ ಸರ್ಕಾರಿ ನೌಕರರು ಕೂಡ ನೀವು ಅದೇ ಕ್ಯಾಟಗರಿಯವರು, ನಿಮ್ಗೆ ಅದಕ್ಕಿಂತ ದೊಡ್ಡ ಸೌಲಭ್ಯಗಳು ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ ಏನೋ ಒಂದು ಭಾವಿಸುತ್ತೇನೆ. ಅದೇ ರೀತಿ ನೀವು ಈಗಾಗಲೇ ಹೇಳಿದ್ರಿ, ನಿವೃತ್ತರಾದವರು ಮತ್ತು ಆಕಸ್ಮಿಕವಾಗಿ ದುರಂತಗಳಲ್ಲಿ ಮರಣಪಟ್ಟವರು. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಕಾಪುವಿನ ಅರುಣಾ ರೈ ಅವರು 2006 ನಂತರ ಗ್ರಾಮ ಪಂಚಾಯತ್ನ ನೌಕರರಾಗಿ ಸೇವೆಯಲ್ಲಿದ್ದವರು. ಅನಂತರ 2006 ನಂತರ ಅವರು ಸರ್ಕಾರಿ ಸೇವೆಗೆ ಬಂದರು. ಒಂದು ಅಲ್ಲಿ ಅವರ ಕುಟುಂಬದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬೇಕಾದಂತ ನಿವೃತ್ತಿ ವೇತನದ ಮೊತ್ತ ಎಷ್ಟು ಮಟ್ಟಿಗೆ ಸಿಕ್ಕಿದ್ದಂತ ನಮ್ಗೆ ಗೊತ್ತಿಲ್ಲ. ಒಂದನೇದು. ಎರಡನೇದು, ಅವರೇ ಇಲ್ಲಿ ಮತ್ತೊಂದಿದೆ ಅಂತಂದ್ರೆ 2006ಕ್ಕಿಂತ ಮೊದಲು ಅವರು ಸೇವೆಯಲ್ಲಿದ್ದಾಗ ಅವ್ರಿಗೆ ಏನು ಸೌಲಭ್ಯಗಳು ಸಿಗಬೇಕಿತ್ತು, ಆ ಸೌಲಭ್ಯಗಳನ್ನ ಸಿಗುವಂತೆ ಮಾಡಲಿಕ್ಕೆ ಒಂದು ಕರ್ನಾಟಕ ಸರ್ಕಾರದ KIT ಅನ್ನೊಂದು ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ಹಿಂದಿನ ಸೇವಾವಧಿಯನ್ನ ಪರಿಗಣಿಸಿಕೊಂಡು ಅದಕ್ಕೆ ಬೇಕಾದಂತ PF ನ ಮೊತ್ತವನ್ನ ಏಕಗಂಟಿನಲ್ಲಿ ಪಾವತಿಸಬೇಕು ಮತ್ತು ಅದನ್ನ ಬಹುಶಃ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಮಂಜೂರು ಮಾಡಿಕೊಂಡು ಅದನ್ನ ಅವರಿಗೆ ಈ ಹಿಂದಿನ ಪಿಂಚಣಿ ಯೋಜನೆಯನ್ನು ಮಾಡಬೇಕು.